ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು ಪಾರ್ಟ್ 2ನ ಎಲ್ಲ ಚಾಪ್ಟರ್ಸ್ನ ವೇಟೇಜ್ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಬರೀ ವೇಟೇಜ್ ಅಂತ ಅಲ್ಲ, ಬಟ್ ಯಾವ ಟೈಪ್ ಆಫ್ ಕ್ವೆಶ್ಚನ್ ಕೂಡ ಬರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇದರಿಂದ ನಿಮಗೆ ಹೇಗೆ ಬೆನಿಫಿಟ್ ಆಗುತ್ತಪ್ಪ ಅಂತಂದರೆ, ಒಂದು ಟೈಮ್ ಮ್ಯಾನೇಜ್ಮೆಂಟ್, ಯಾವ ಚಾಪ್ಟರ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 2 ಏನಪ್ಪ ಅಂತಂದರೆ, ಯಾವೊಂದು ಕ್ವೆಶ್ಚನ್ಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು. ಇವಾಗ 4 ಮಾರ್ಕರ್ ಬಂದರೆ ಬರೀ 4 ಮಾರ್ಕ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂಥದ್ದು. 1 ಮಾರ್ಕ್ ಬರ್ತಾ ಇದ್ದರೆ 1 ಮಾರ್ಕರ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಅದು ಪಾಯಿಂಟ್ ನಂಬರ್ 3 ಏನಪ್ಪ ಅಂತಂದರೆ, ಯಾವ ಚಾಪ್ಟರ್ಗೆ ನಾನು ಜಾಸ್ತಿ ಮಹತ್ವ ಕೊಡಬೇಕು, ಯಾವ ಚಾಪ್ಟರ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಈ ಒಂದು ವಿಡಿಯೋದು ಬೆನಿಫಿಟ್ ಆಗಿದೆ. ಸೊ ಒನ್ಸ್ ಐ ಕಂಪ್ಲೀಟ್ ದ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ತಡ ಮಾಡ್ದಿರಾ ಶುರು ಮಾಡಿಬಿಡೋಣ ಮಕ್ಕಳೇ. ಓಕೆ, ಸೊ ಇಲ್ಲಿ ಸೆಕ್ಷನ್ ಇದೆ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಚಾಪ್ಟರ್ಸ್ಗಳಿದೆ. MCQ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ಸ್. ಸೊ ಇದು ನಿಮ್ಮ ಕ್ವೆಶ್ಚನ್ಗಳಾಗಿದೆ. ಓಕೆನಾ, ಆ್ಯಂಡ್ ದೆನ್ ಟೋಟಲ್ ಮಾರ್ಕ್ಸ್. ಓಕೆ, ಕ್ವೆಶ್ಚನ್ ಟೈಪ್ಸ್ಗಳಲ್ಲಿ MCQ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಬರುವಂಥದ್ದು. ಓಕೆ, ಆ್ಯಂಡ್ ಇದು ಟೋಟಲ್ ನಂಬರ್ ಆಫ್ ಮಾರ್ಕ್ಸ್. ಸೊ ಫಸ್ಟ್ ಚಾಪ್ಟರ್, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದರಿಂದ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಓಕೆನಾ, ಸೊ ಈ 4 ಮಾರ್ಕ್ಸ್ನ ಹೇಗೆ ಡಿವೈಡ್ ಮಾಡಿದಾರಪ್ಪ ಅಂತಂದರೆ, ಇದರ್ MCQ ಅಲ್ಲಿ ಒಂದು ಕ್ವೆಶ್ಚನ್ ಬರ್ಬೋದು, ಓಕೆ, ಆ್ಯಂಡ್ 3 ಮಾರ್ಕರ್ ಒಂದು ಕ್ವೆಶ್ಚನ್ ಬರ್ಬೋದು, ಅಥವಾ 4 ಮಾರ್ಕರ್ ಡೈರೆಕ್ಟಾಗಿ ಒಂದು ಕ್ವೆಶ್ಚನ್ ಬರ್ಬೋದು. ಅರ್ಥ ಆಯ್ತಾ? ಸೊ ಇವಾಗ ನಿಮ್ಗೇನು ಅರ್ಥ ಆಯಿತು ಅಂತಂದರೆ, ಒಂದು 4 ಮಾರ್ಕ್ಸ್ ಅಂದ ತಕ್ಷಣ ಜಾಸ್ತಿ ಮಾರ್ಕ್ಸ್ ಇದು. ಸೊ ಈ ಒಂದು ಚಾಪ್ಟರ್ಗೆ ನಾನು ಪ್ರಾಮಿನೆನ್ಸ್ ಕೊಡಲೇಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, 4 ಮಾರ್ಕರ್, 3 ಮಾರ್ಕರ್ ಹಾಗೂ MCQsನ ಜಾಸ್ತಿ ಓದ್ಕೋಬೇಕು ನಾನು. ಸೊ 4 ಮಾರ್ಕರ್ಸ್, 3 ಮಾರ್ಕರ್ಸ್, PY, QPs, LBA ಕ್ವೆಶ್ಚನ್ಸ್ ಇದರೆಲ್ಲ ನಿಮಗೆ ಸಿಕ್ಬಿಡುತ್ತೆ ಈಸಿಯಾಗಿ. ಬಟ್ MCQನೇ ಟ್ರಿಕ್ಕಿ. ಸೊ MCQ ಅಂದಿದ ತಕ್ಷಣ ಟೆಕ್ಸ್ಟ್ ಬುಕ್ನ ಓದಬೇಕು. ಸೊ ಇನ್ ಬಿಟ್ವೀನ್ ದ ಲೈನ್ಸ್ಗಳಿಂದ ನಿಮಗೆ ಕ್ವೆಶ್ಚನ್ನ ಪಿಕ್ ಮಾಡಿ ಕೊಡ್ಬೋದು, ಹೌದಾ ಅಲ್ವಾ? ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ನ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಇಸ್ ರಿಟನ್ MCQ. ಓಕೆನಾ ಮಕ್ಕಳೇ, ಅರ್ಥ ಆಯ್ತಾ? ಸೊ ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಅರ್ಥ ಆಯ್ತಾ? ಒಂದು, ಯಾವ ಚಾಪ್ಟರ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಂತ ಗೊತ್ತಾಗುತ್ತೆ, ಯಾವ ಕ್ವೆಶ್ಚನ್ಸ್ಗೆ ಪ್ರಾಮಿನೆನ್ಸ್ ಕೊಡಬೇಕು ಅಂತ ಕೂಡ ಗೊತ್ತಾಗುತ್ತೆ. ಓಕೆನಾ, ನೆಕ್ಸ್ಟು ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ಸುಮಾರು ಜನಕ್ಕೆ ಸ್ಟ್ರಗಲ್ ಅದು, ಬಟ್ ಇಟ್ಸ್ ಅ ವೆರಿ 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 ಬ್ಯೂಟಿಫುಲ್ ಚಾಪ್ಟರ್ ಆ್ಯಂಡ್ ಮಸ್ಟ್ ನೋ ಚಾಪ್ಟರ್. ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಅಲ್ಲ, ಬಟ್ ಜನರಲಿ ಆಲ್ಸೋ ತಿಳ್ಕೊಬೇಕಾಗಿರುವಂಥದ್ದು. ಸೊ ನೋಡಿ, ಇಲ್ಲಿ 5 ಮಾರ್ಕ್ ಬರುವಂಥ ಸಾಧ್ಯತೆ ಜಾಸ್ತಿ. ಸೊ ಅದನ್ನು 4 ಮಾರ್ಕರ್, 1 ಮಾರ್ಕರ್ ಆಗಿ ಕೇಳ್ಬೋದು, ಓಕೆ, ಅಥವಾ 3 ಮಾರ್ಕರ್ ಆಗಿ ಕೂಡ ಕೇಳುವಂಥ ಸಾಧ್ಯತೆ ಇದೆ. ಓಕೆ, ಸೊ 3 ಮಾರ್ಕ್ ಕ್ವೆಶ್ಚನ್ ಕೂಡ ಕೇಳುವಂಥ ಸಾಧ್ಯತೆ ಇದೆ, ಬಟ್ ರೇರ್ ಆಗಿ. ಓಕೆನಾ, ಸೊ 3 ಮಾರ್ಕ್ಸ್ ಕೇಳಿ MCQ 2 ಕೇಳ್ಬೋದು, ಅಥವಾ 4 ಮಾರ್ಕ್ಸ್ ಕೇಳಿ MCQ 1 ಕೇಳ್ಬೋದು. 3 ಮಾರ್ಕ್ಸ್ ಕೇಳಿ ನಿಮಗೆ 1 ಮಾರ್ಕ್ ಅಂದರೆ ಈ MCQ 1 ಮಾರ್ಕ್ ಇದೆಯಲ್ಲ, ಸೊ ಇಲ್ಲಿ 2 ಕ್ವೆಶ್ಚನು ಕೇಳುವಂಥ ಸಾಧ್ಯತೆ ಇದೆ. ಇಟ್ ಕ್ಯಾನ್ ಬಿ ಡಿವೈಡೆಡ್, ಬಟ್ ಮೋಸ್ಟ್ಲಿ ಇಟ್ ಇಸ್ 4 ಮಾರ್ಕರ್ ಆ್ಯಂಡ್ MCQ. ಓಕೆ, 3 ಮಾರ್ಕ್ಸ್ ಕೇಳಿದರೆ ಇಲ್ಲಿ 1 ಕ್ವೆಶ್ಚನ್ ಆರ್ 2 ಕ್ವೆಶ್ಚನ್ ಕೇಳ್ಬೋದು, ಇಲ್ಲಿ 1 ಕ್ವೆಶ್ಚನ್, ಇಲ್ಲಿ 1 ಕ್ವೆಶ್ಚನ್. ಸೊ ಆ ಥರ ಡಿವೈಡ್ ಆಗುತ್ತೆ. ಸೊ ಬೇಸಿಕಲಿ ಟೆಕ್ಸ್ಟ್ ಬುಕ್ನ ಓದಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಕ್ತು. 4 ಮಾರ್ಕರ್, 3 ಮಾರ್ಕರ್ ಕೂಡ ಓದಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಕ್ತು. ಓಕೆ, ನೆಕ್ಸ್ಟು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ, 3 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಅದು 2 ಮಾರ್ಕ್ಸ್ ಆ್ಯಂಡ್ 1 ಮಾರ್ಕ್ ಆಗಿ ಡಿವೈಡ್ ಆಗಿದೆ. ರೇರ್ ಆಗಿ 4 ಮಾರ್ಕ್ಸ್ ಕ್ವೆಶ್ಚನ್ನ ಕೇಳ್ಬೋದು. ಓಕೆ, ನೆಕ್ಸ್ಟ್ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ, 5 ಮಾರ್ಕ್ಸಿಗೆ ಬರುತ್ತೆ. ಸೊ ಇದು ಈ ಚಾಪ್ಟರ್ ಹಿಸ್ಟ್ರಿಯಲ್ಲಿ. ಸೊ ಫಸ್ಟ್ ಪ್ರಾಮಿನೆನ್ಸ್ ಇದಕ್ಕೆ ಕೊಡಬೇಕು, ಸೆಕೆಂಡ್ ಪ್ರಾಮಿನೆನ್ಸ್ ಇದಕ್ಕೆ, ಥರ್ಡು, ಫೋರ್ತು. ಆಯ್ತಾ? ಸೊ ಜಾಸ್ತಿ ಟೈಮ್ಸ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ಗೆ ಸ್ಪೆಂಡ್ ಮಾಡಬೇಡಿ. ಡೆಫಿನೆಟ್ಲಿ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ವರ್ಲ್ಡ್ ವಾರ್ಸ್ಗೆ ಸ್ಪೆಂಡ್ ಮಾಡಿ, ಆ ಥರ. ಓಕೆ, ಸೊ 5 ಮಾರ್ಕ್ಸ್ ಬರುತ್ತೆ. ಸೊ 4 ಮಾರ್ಕರ್ ಡೆಫಿನೆಟ್ಲಿ ಬರುತ್ತೆ, MCQ 1, 1 ಮಾರ್ಕರ್ 1. ಸೊ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಆಗುತ್ತೆ. ಓಕೆನಾ, ಸೊ 4 ಮಾರ್ಕರ್ MCQ 1 ಬರುತ್ತೆ, ಅಥವಾ 1 ಮಾರ್ಕರ್ 1 ಬರುತ್ತೆ. ಆ್ಯಂಡ್ ದೇರ್ ಆರ್ ಚಾನ್ಸಸ್ ಆಫ್ ಆಸ್ಕಿಂಗ್ 2 ಮಾರ್ಕ್ಸ್ ಆಲ್ಸೋ, ರೇರ್ ಆಗಿ. ಓಕೆನಾ, ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಬರೋ ಅಷ್ಟೊತ್ತಿಗೆ ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್, ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು. ಇದರಿಂದ 4 ಮಾರ್ಕ್ಸ್ ಬರುತ್ತೆ. ಸೊ 3 ಮಾರ್ಕರ್, 1 ಮಾರ್ಕರ್ ಡೆಫಿನೆಟ್ ಆಗಿ, ರೇರ್ ಆಗಿ 2 ಮಾರ್ಕ್ಸ್ ಬರುವಂಥ ಸಾಧ್ಯತೆ. ನೆಕ್ಸ್ಟ್ ವರ್ಲ್ಡ್ ಆರ್ಗನೈಸೇಷನ್, ಜಾಗತಿಕ ಸಂಸ್ಥೆಗಳು. ಸೊ ಇದರಿಂದ ನಿಮಗೆ ಟೋಟಲ್ ಮಾರ್ಕ್ಸ್ 4. ಸೊ ನೀವು ನೋಡಿದ್ರೆ ಇವಾಗ ಪೊಲಿಟಿಕಲ್ ಸೈನ್ಸಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗಿದೆ, 4 and 4. ಸೊ ಎರಡಕ್ಕೂ
ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ನೀವು. ಸೊ 2 ಮಾರ್ಕರ್ 1 ಮಾರ್ಕರ್ MCQ. ಸೊ ಇದು ಫುಲ್ ಕ್ಲಾರಿಟಿಯಲ್ಲಿದೆ. 2 ಮಾರ್ಕರ್ 1 ಮಾರ್ಕರ್ MCQ ಬರುತ್ತೆ, ಅಥವಾ ಜಸ್ಟ್ 1 4 ಮಾರ್ಕ್ ಕ್ವೆಶ್ಚನ್ ಬರುತ್ತೆ. ಓಕೆ, ಸೋಷಿಯಾಲಜಿಗೆ ಬಂದಿದ ತಕ್ಷಣ ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಸೊ ಇದರಿಂದ 2 ಮಾರ್ಕ್ಸ್ ಬರುತ್ತೆ. ಒಂದು 2 ಮಾರ್ಕ್ಸ್ ಡೈರೆಕ್ಟ್ ಕ್ವೆಶ್ಚನ್ ಕೇಳ್ಬೋದು, ಅಥವಾ MCQ ಆ್ಯಂಡ್ 1 ಮಾರ್ಕ್ ಕೇಳುವಂಥ ಸಾಧ್ಯತೆ ಇದೆ, ಅಥವಾ MCQನೇ 2 ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಎಸ್, ಸೊ 2 ಮಾರ್ಕ್ ಕ್ವೆಶ್ಚನ್ ಇಸ್ ಅ ಮಸ್ಟ್. ಅದೊಂದು. ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳಲ್ಲಿ 4 ಮಾರ್ಕ್ಸ್ ಬರುತ್ತೆ. ಸೊ ಸೋಷಿಯಾಲಜಿ ಅಂದಿದ ತಕ್ಷಣ ಡೆಫಿನೆಟ್ಲಿ ಸೋಷಿಯಲ್ ಚಾಲೆಂಜಸ್ಗೆ ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಸೊ 4 ಮಾರ್ಕರ್ ಒಂದು ಕೇಳ್ಬೋದು, ಅಥವಾ 3 ಮಾರ್ಕರ್ 1 ಮಾರ್ಕರ್. ಸೊ ಇಲ್ಲಿ ನೋಡಿ, ಇಲ್ಲಿ ಸೋಷಿಯಲ್ ಚಾಲೆಂಜಸಲ್ಲಿ ಯಾವುದೇ ರೀತಿಯಾದಂಥ ಕ್ವೆಶ್ಚನ್ ಕೇಳ್ಬೋದು. MCQನೂ ಕೇಳ್ಬೋದು, 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್. ಓಕೆ, ಸೊ ಎಲ್ಲ ರೀತಿಯಾದಂಥ ನೀವು ಕ್ವೆಶ್ಚನ್ಸ್ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೋಷಿಯಾಲಜಿಯಲ್ಲಿ. ಸೊ ಬೇಸಿಕಲಿ ಇಡೀ ಟೆಕ್ಸ್ಟ್ ಬುಕ್ನ ಈ ಚಾಪ್ಟರ್ನ ಓದಬೇಕು ಟೆಕ್ಸ್ಟ್ ಬುಕ್ಕಲ್ಲಿ. ದಟ್ ಈಸ್ ದ ಪಾಯಿಂಟ್. ಓಕೆ, ನೆಕ್ಸ್ಟು ಜಾಗ್ರಫಿ ಬಂದಿದ ತಕ್ಷಣ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್, ಭಾರತದ ಭೂ ಬಳಕೆ ಹಾಗೂ ಕೃಷಿಯಲ್ಲಿ 4 ಮಾರ್ಕ್ಸ್ ಬರುತ್ತೆ ಟೋಟಲು. ಬಟ್ 4 ಮಾರ್ಕ್ಸ್ ಮೇಜರಾಗಿ ಕೇಳೋ ಅಂಥದ್ದು. ಓಕೆ, 1 ಡೈರೆಕ್ಟ್ ಕ್ವೆಶ್ಚನ್ ಅಥವಾ 3 ಮಾರ್ಕ್ 2 ಮಾರ್ಕ್ ಆಗಿ ಕೇಳ್ಬಹುದು, ರೇರ್ ಆಗಿ. ಓಕೆ, ಬಟ್ 4 ಮಾರ್ಕರ್, ಬಟ್ 1 ಮಾರ್ಕ್ ಆ ಕಡೆ ಈ ಕಡೆ ಆಗಬಹುದು ಮಕ್ಕಳೇ. ನಾನು ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ಇದನ್ನು ಒಂದು ಐಡಿಯಾಗಿ ಇಟ್ಕೋಬೋದು ನೀವು. ಓಕೆ, ಸೊ ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳಲ್ಲಿ 2 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ 1 ಮಾರ್ಕ್ ಇಸ್ 1 ಮಾರ್ಕರ್ ಆ್ಯಂಡ್ MCQ ಬರ್ಬೋದು, ಅಥವಾ 2 ಮಾರ್ಕ್ಸ್ ಡೈರೆಕ್ಟಾಗಿ ಈ ಕ್ವೆಶ್ಚನ್ನೇ ಬರಬಹುದು. ಓಕೆನಾ, 2 ಮಾರ್ಕ್ ಕ್ವೆಶ್ಚನ್. ನೆಕ್ಸ್ಟ್, ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಭಾರತದ ಸಾರಿಗೆ ಹಾಗೂ ಸಂಪರ್ಕ. ಸೊ 3 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸು ಮ್ಯಾಪಿಂದ ಬರುತ್ತೆ. ಅದು ಮೇಜರ್. ಇಲ್ಲ ಅಂತಂದರೆ 3 ಮಾರ್ಕರ್ ಬರ್ಬೋದು, ಅಥವಾ MCQ ಬರ್ಬೋದು. ಓಕೆ, ಬಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಲೈಕ್ ಹೌ ವಾಟರ್ ರಿಸೋರ್ಸಸಲ್ಲಿ ಪಾರ್ಟ್ 1 ಜಾಸ್ತಿ ನೀವು ಮ್ಯಾಪ್ ವರ್ಕ್ಗೆ ಕಾನ್ಸಂಟ್ರೇಟ್ ಮಾಡಿದ್ರು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಕೂಡ ಮ್ಯಾಪ್ ವರ್ಕ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಓಕೆ, ನೆಕ್ಸ್ಟ್, ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ 3 ಮಾರ್ಕ್ಸ್ ಟೋಟಲ್ ಆಗಿ ಬರುತ್ತೆ. 1 ಮಾರ್ಕ್ ಮ್ಯಾಪ್ಗೆ ಇರುತ್ತೆ. ಓಕೆ, ಆರ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಅ 3 ಮಾರ್ಕರ್ 2 ಮಾರ್ಕರ್ ಆ್ಯಂಡ್ 1 ಮಾರ್ಕರ್ ಆಗಿ ಡಿವೈಡ್ ಆಗ್ಬೋದು ಆ 3 ಮಾರ್ಕ್ಸ್. ಸೊ ಇನ್ ದ ಫಾರ್ಮ್ ಆಫ್ MCQ ಆರ್ 1 ಮಾರ್ಕರ್. ಓಕೆ, ನೆಕ್ಸ್ಟ್, ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್, ಭಾರತದ ನಿಸರ್ಗ ವಿಕೋಪಗಳು. ಸೊ ಇದರಿಂದ 4 ಮಾರ್ಕ್ಸ್ ಬರುತ್ತೆ. ಸೊ 4 ಮಾರ್ಕರ್ ಡೈರೆಕ್ಟಾಗಿ ಕೇಳ್ಬೋದು, ಅಥವಾ 3 ಮಾರ್ಕರ್ 1 ಮಾರ್ಕರ್ ಆಗಿ ಕೂಡ ಡಿವೈಡ್ ಆಗಬಹುದು. ಬಟ್ 4 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆನಾ, ನೆಕ್ಸ್ಟು ಎಕನಾಮಿಕ್ಸ್ ಬರೋಷ್ಟೊತ್ತಿಗೆ. ಸೊ ಇವಾಗ ಜಾಗ್ರಫಿಯಲ್ಲಿ ನಿಮಗೆ ಗೊತ್ತಾಯಿತು, ಮ್ಯಾಪ್ ವರ್ಕ್ ಅಂದಿದ ತಕ್ಷಣ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಅದರ್ವೈಸ್ ಇಂಡಿಯಾ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಆ್ಯಂಡ್ ಇಲ್ಲಿ ಬಹುಶಃ 5 ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳು ಇದೆ. ಸೊ ಫಸ್ಟ್ ಮೇಜರಾಗಿ ಓದ್ಕೋಬೇಕಾಗಿರೋದು ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್. ಓಕೆ, ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ. ಓಕೆ, ಸೊ ಇದರಿಂದ 3 ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳು. ಒಂದು ಡೈರೆಕ್ಟ್ 3 ಮಾರ್ಕ್ ಕ್ವೆಶ್ಚನ್, ಅಥವಾ 2 ಮಾರ್ಕ್ 1 ಮಾರ್ಕ್ ಆಗಿ ಡಿವೈಡ್ ಆಗ್ಬೋದು. ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ MCQ ಆರ್ 1 ಮಾರ್ಕ್. ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಸೊ ಇದರಲ್ಲಿ 3 ಮಾರ್ಕ್ಸ್ ಡೈರೆಕ್ಟ್ 3 ಮಾರ್ಕ್ ಕ್ವೆಶ್ಚನ್ ಬರ್ಬೋದು. 2 ಮಾರ್ಕ್ 1 ಮಾರ್ಕ್ ಇನ್ ದ ಫಾರ್ಮ್ ಆಫ್ MCQ ಆರ್ 1 ಮಾರ್ಕ್ ಬರುವಂಥ ಸಾಧ್ಯತೆ. ಓಕೆ, ಸೊ ಇಲ್ಲಿ ಕೂಡ ಎಕನಾಮಿಕ್ಸಲ್ಲಿ 3 ಮಾರ್ಕರ್ 3 ಮಾರ್ಕರ್ ಇದೆ. ಸೊ ಈಕ್ವಲ್ ಆಗಿ ನೀವು ಇದಕ್ಕೆ 2 ಅವರ್ಸ್ ಸ್ಪೆಂಡ್ ಮಾಡಿದರೆ ಇದಕ್ಕೂ 2 ಅವರ್ಸ್ ಸ್ಪೆಂಡ್ ಮಾಡಬೇಕು, ಆ ಥರ. ಓಕೆ, ನೆಕ್ಸ್ಟ್, ಬಿಸ್ನೆಸ್ ಸ್ಟಡಿಗೆ ಬರೋ ಅಷ್ಟೊತ್ತಿಗೆ ಆಂಟ್ರಪ್ರಿನರ್ಶಿಪ್, ಉದ್ಯಮಶೀಲತೆ. ಸೊ 4 ಮಾರ್ಕ್ಸ್ ಇದಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡಬೇಕು ಡೆಫಿನೆಟ್ಲಿ. ಒಂದು 3 ಮಾರ್ಕ್ ಕ್ವೆಶ್ಚನ್ ಬರುತ್ತೆ, ಒಂದು 1 ಮಾರ್ಕ್ ಕ್ವೆಶ್ಚನ್ ಬರುತ್ತೆ. ಓಕೆ, ಆ ಥರ ಡಿವೈಡ್ ಆಗಿದೆ. ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್, ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ 3 ಮಾರ್ಕ್ಸು. 2 ಮಾರ್ಕ್ ಕ್ವೆಶ್ಚನ್ ಡೆಫಿನೆಟ್ಲಿ ಬರುತ್ತೆ. 1 ಮಾರ್ಕರ್ ಇದರ್ MCQ ಆರ್ 1 ಮಾರ್ಕ್ ಆಗಿ ಬರಬಹುದು. ಅರ್ಥ ಆಯ್ತಾ ಮಕ್ಕಳೇ ಈಗ ನಾನು ಏನು ಹೇಳಕ್ಕೆ ಹೊರಟಿದ್ದೆ ಅಂತ? ಸೊ ಇವಾಗ ನಿಮಗೆ ವೇಟೇಜ್ ಗೊತ್ತಾಗಿದ್ರೆ ಗೊತ್ತು ನಿಮಗೆ ಇವಾಗ 4 ಮಾರ್ಕ್ಸ್ ಬರುತ್ತೆ ಅಂತ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರಿಂದ. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, 4 ಮಾರ್ಕರ್ ಕ್ವೆಶ್ಚನ್ ಓದಬೇಕು, 3 ಮಾರ್ಕರ್ ಕ್ವೆಶ್ಚನ್ ಓದಬೇಕು. ಸೊ ಈ ಒಂದು ಕ್ಲಾರಿಟಿ ನಿಮಗೆ ಸಿಕ್ತು ಅಂತ ನಾನು ಅನ್ಕೋತಾ ಇದ್ದೀನಿ. ಎಸ್, ಓಕೆ, ಎಸ್. ಸೊ ಈ ವಿಡಿಯೋ ನಿಮ್ಗೆ ಯಾವುದೇ ರೀತಿಯಲ್ಲಿ ಹೆಲ್ಪ್ಫುಲ್ ಆಗಿದ್ರು ಡೆಫಿನೆಟ್ಲಿ
ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ನಾನು ಸ್ಟಾರ್ಟಿಂಗಲ್ಲೇ ಈ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ನೀವು ನಿಮ್ಮ ಟೈಮ್ ಟೇಬಲ್ನ ಹಾಕೋಬೋದು. ಓಕೆನಾ? ಸೊ ಸೋಷಿಯಲಲ್ಲಿ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಯಾವ್ಯಾವ ಕ್ವೆಶನ್ಸ್ ಓದಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಸ್ಟಾರ್ಟ್ ಆಗಬೇಕಾದ್ರೇ ಗೊತ್ತಾಗ್ಬಿಡುತ್ತೆ. ಐ ಹೋಪ್ ದಿಸ್ ವಾಸ್ ವೆರಿ ವೆರಿ ಯೂಸ್ಫುಲ್. ಎಷ್ಟು ಯೂಸ್ಫುಲ್ ಆಯಿತು ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಎಸ್, ಆ್ಯಂಡ್ ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.